friends, this is Savita. Welcome to your channel Learning Platform. In this video, see, this is an anecdote narrated by a person. I was teaching my 8-year-old son Siddhartha about living and non-living things. I then asked him to tell me 5 important features of living things. He promptly told me that living things breathe, feel, move and grow, old and die. This is the anecdote, means adantakate. Okay? Yes. One more. I said, and it looked like he couldn't remember. Forget. He finally had it. I smiled. Okay, what is this? Here see, a person was telling his son, tell the living and non-living things. Okay, 5 important features of living things. So that time a boy answered, the living things breathe, feel, move and grow, old and die. So ಆ ಹುಡುಗ ಹೇಳುತ್ತೆ ಲಿವಿಂಗ್ ಥಿಂಗ್ಸ್ ಹೇಗಿರುತ್ತೆ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂದಾಗ ಆ ಮಗು ಹೇಳುತ್ತೆ ಲಿವಿಂಗ್ ಥಿಂಗ್ಸ್ ಬ್ರೆತ್, ಫೀಲ್, ಮೂವ್ ಆ್ಯಂಡ್ ಗ್ರೋ, ಓಲ್ಡ್ ಆ್ಯಂಡ್ ಡೈ ಅಂತೇಳಿ. ಸೊ ಅವಾಗ ಇನ್ನೊಂದು ಸರಿ ಕೇಳ್ತಾರೆ ಅಪ್ಪ ಒನ್ಸ್ ಮೋರ್ ಅಂತೇಳಿ. ಐ ಸೆಡ್ ಆ್ಯಂಡ್ ಇಟ್ ಲುಕ್ಡ್ ಲೈಕ್, ಆ ಮಗು ನೋಡಿ ಹೇಳುತ್ತೆ ಅವಾಗ ಕುಡಂಟ್ ರಿಮೆಂಬರ್, ಫರ್ಗೆಟ್ ಅಂತ ಹೇಳುತ್ತೆ. ಈ ಫೈನಲಿ ಆ್ಯಡೆಡ್ ಐ ಸ್ಮೈಲ್. ಆ ಮಗು ನೆನಪು ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಇನ್ನೊಂದ್ಸಲಿ ಕೇಳಿದಾಗ. ಆಗ ಲಾಸ್ಟಲ್ಲಿ ಫರ್ಗೆಟ್, ಮರ್ತೋಯ್ತು ಅಪ್ಪ ಅಂತ ಹೇಳುತ್ತೆ. ಆವಾಗ ಈ ಫೈನಲಿ ಈ ವಾಸ್ ಸ್ಮೈಲ್ಡ್. ಸೊ ವಾಟ್ ಇಸ್ ದಿಸ್? ಕ್ಯಾನ್ ಯು ಗೆಸ್ ವೈ ಐ ಸ್ಮೈಲ್ಡ್? ಅವ್ರು ಕೇಳ್ತಾ ಇದ್ದಾರೆ ಯಾಕೆ ನಾನು ನಕ್ಕದೆ ಅವಾಗ ಸ್ಮೈಲ್ ಮಾಡಿದೆ. ಕ್ಯಾನ್ ಯು ಗೆಸ್ ಅಟ್ ಹೀಸ್ ಇಗ್ನೋರೆನ್ಸ್ ಆರ್ ಫರ್ಗೆಟ್ಫುಲ್ನೆಸ್, ಇನ್ ಜನರಲ್ ಆರ್ ರೆಡಿ ವಿಟ್? ಎಸ್, ಯಾವುದು ಕರೆಕ್ಟ್ ಆನ್ಸರ್ ಇದರಲ್ಲಿ? ಅವನ ಅಜ್ಞಾನದಿಂದ ನಾನು ನಕ್ಕನ, ಅಥವಾ ಫರ್ಗೆಟ್ಫುಲ್ನೆಸ್ ಮರ್ತು ಹೋದ ಅಂತ ನಕ್ಕದ್ನ, ಅಥವಾ ಇನ್ ಜನರಲ್ ದೆನ್ ರೆಡಿ ವಿಟ್, ಅಥವಾ ಇದೊಂದು ಸಾಮಾನ್ಯವಾಗಿ ಆಗಿದ್ದಂಥದ್ದು ಅಂತ ಹೇಳಿ ಆ ವಯಸ್ಸಿನಲ್ಲಿ ಆಗುವಂಥ ಸಾಮಾನ್ಯ ಸ್ಥಿತಿ ಅಂತ ಹೇಳಿ ನಕ್ನ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಮೀ, ಕಮ್ ಆನ್. ಎಸ್, like this only, a child is commonly in that age ready witness. Okay, in the same like a story how a child became come on, let's now a same story how a child became a hero overnight. Words to know means word meanings. Sneer, speak in a very unkind way, means unkind way speaking, means ಗದರೋದು, ರೇಗೋದು. ಫ್ರೈಟ್ಫುಲ್, ಅನ್ಪ್ಲೆಸೆಂಟ್. ಫ್ರೈಟ್ಫುಲ್ ಮೀನ್ಸ್ ಅನ್ಪ್ಲೆಸೆಂಟ್, ಮೀನ್ಸ್ ಭಯ. ಫೇಸ್ ಟು ಫೇಸ್ ವಿತ್, ಕ್ಲೋಸ್ ಟು ಸಮಥಿಂಗ್ ಆ್ಯಂಡ್ ಲುಕಿಂಗ್ ಅಟ್ ಇಟ್. ಫೇಸ್ ಟು ಫೇಸ್ ಮೀನ್ಸ್ ಎದುರು ಬದ್ರು ಮಾತಾಡೋದು, ಕ್ಲೋಸ್ ಟು ಸಮಥಿಂಗ್. ರೀಡಿಂಗ್ ಇಟ್ ಥ್ರೋ, ರೀಡಿಂಗ್ ಇಟ್ ಫ್ರಮ್ ಅ ಬಿಗಿನಿಂಗ್ ಟು ದ ಎಂಡ್. ರೀಡಿಂಗ್ ಥ್ರೋ ಮೀನ್ಸ್ ಥ್ರೋ ಔಟ್ ಅಂತೇವಲ್ಲ, ಲೈಕ್ ದಟ್, beginning to the end. Okay, reading. Crossly means a little angrily, kopa, sanna kopa. Skeleton means very thin, kaddi tara irodu. In skeleton, like skeleton. Okay. Scowl means an angry look or expression. ಆ್ಯಂಗ್ರಿ ಲುಕ್, ಕೋಪದಿಂದ ನೋಡೋದು, ಕೋಪದಿಂದ ಎಕ್ಸ್ಪ್ರೆಸ್ ಮಾಡೋದು ಕೋಪವನ್ನು, ಆ್ಯಂಗ್ರಿಯನ್ನು. ದಟ್ ಈಸ್ ಸ್ಕ್ರೌಲ್. ದೆನ್ ಟೆನಾಸಿಟಿ ಮೀನ್ಸ್ ಡಿಟರ್ಮಿನೇಷನ್. ಟೆನಾಸಿಟಿ ನಿರ್ಧಾರವನ್ನು ಮಾಡುವಂಥದ್ದು. ಕಟಿನ್ ಇಂಟರಪ್ಟೆಡ್ ಅಟ್ ಒನ್ಸ್. ಕಟಿನ್ ಮೀನ್ಸ್ ಮಧ್ಯಪ್ರವೇಶ, ಇಂಟರಪ್ಟ್ ಅಟ್ ಒನ್ಸ್. ಓಕೆ. ದೆನ್ ಪ್ರಪೋಸಿಷನ್ ಮೀನ್ಸ್ ಸಜೆಷನ್. ಪ್ರಪೋಸಿಷನ್ ಸಲಹೆ, ಸಜೆಷನ್. ಎಸ್. ಮಂಬಲ್, ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಎನಫ್, ಮೀನ್ಸ್ ಅನ್ಕ್ಲಿಯರ್ ಟಾಕಿಂಗ್. ಎಸ್, ಅನ್ಕ್ಲಿಯರ್ ಟಾಕಿಂಗ್ ಏನಂತಾರೆ? ನಾಟ್ ಕ್ಲಿಯರ್ಲಿ ಸಮಥಿಂಗ್, ಸೇ ಸಮಥಿಂಗ್ ಮೀನ್ಸ್ ಮಂಬೋಲ್ಡ್. ಓಕೆ. ಈ ಲೈಕ್ ದಿಸ್ ಸಮಥಿಂಗ್ ಕ್ಲಿಯರ್ ಇರಲ್ವಲ್ಲ, ಅದನ್ನು ನಾವೇಳ್ತೀವಿ ಮಂಬಲ್ ಹೇಳ್ತೀವಿ. ಸೆಕೆಂಡ್ ಫ್ರಮ್,
second from means 7th standard during British times. In this lesson second from andre 7th standard class ke second from not this is farm, FORM. Second form means in the British time, that's 7th standard. Gloomily means feeling in a way that things will not improve. Gloomily means that same position continuous anta. Feeling in a way that things will not improve. ಅದೇ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಓಕೆ, gloomily ಅಂತಾರೆ. No changes. Sternly, seriously and strictly. Sternly means very serious, strictly. Then tip-topped, walked quickly on the tips of his toes. Yes, quickly, ಬೇಗ ಮುಂಗಾಲಲ್ಲಿ ನಡ್ಕೊಂಡು ಹೋಗ್ಬಿಡೋದು. ಟಿಪ್ಸ್ ಆನ್ ಹಿಸ್ ಟೋಸ್. ಓಕೆ, ಟೋಸ್ ಮೀನ್ಸ್ ಕಾಲಿನ ಬೆರಳುಗಳಿಗೆ ಟೋಸ್ ಅಂತೀವಿ. ಓಕೆ, ಸೊ ಟಿಪ್ಸ್ ಮೇಲೆ ನಡ್ಕೊಂಡು ಹೋಗೋದು ಫಾಸ್ಟಾಗಿ. ಟಿಪ್ ಟಾಪ್ಡ್. ಗೆಸ್ಟಿಕ್ಯುಲೇಷನ್ಸ್ ಮೀನ್ಸ್ ಟು ಮೇಕ್ ಮೂವ್ಮೆಂಟ್ಸ್ with hands and arms. Gesticulations means movements, some gestures, show some gestures like this, do something. Gestures are gesticulations. ಸನ್ನೆಗಳನ್ನು ಮಾಡೋದು, do like this. This like those are gesticulations. And then snore, to breathe in a noisy way. Snore. Okay, noisy way. Snore means gorke ಹೊಡೆಯೋದು. This is snore. It's apparition. Apparition means ghost. Apparition means ghost. Wow. Both are devil means ghost. Apparition. Then scorpions. Scorpions, small creatures of the spider family with a poisonous sting. This is ಚೇಳು. Scorpion ಅಂದರೆ ಚೇಳು. Slunk, moved somewhere quickly and secretly. Slunk means ಕ್ವಿಕ್ ಆಗಿ ಒಂದು ಕಡೆ ಮೂವ್ ಆಗೋದಕ್ಕೆ ಏನಂತೀವಿ, ಮೆಲ್ಲಗೆ. ಸೀಕ್ರೆಟ್ಲಿ ಮೀನ್ಸ್ ಮೆಲ್ಲಗೆ ಒಂದು ಕಡೆಗೆ ಹೋಗೋದನ್ನು ಸ್ಲಂಕ್ ಅಂತೀವಿ. ಲಾಫಿಂಗ್ ಸ್ಟೋಕ್ ಮೀನ್ಸ್ ಲಾಫಿಂಗ್ ಸ್ಟೋಕ್ ಆ್ಯನ್ ಆಬ್ಜೆಕ್ಟ್ ಆಫ್ ರೆಡಿಕ್ಯುಲಸ್ ಮೀನ್ಸ್ ನಗೆ ಪಾಟಲು ಅಂತೀವಲ್ಲ, ದಟ್ ಈಸ್ ಲಾಫಿಂಗ್ ಸ್ಟೋನ್. ಓಕೆ, ಸಿ ದಿಸ್ ಇಸ್ ಅ ಹೀರೋ prose from the novel Swami and Friends by R.K. Narayan. Swami and Friends. Swami and Friends by R.K. Narayan in 1935. Okay, this is a very humorous and very good novel from R.K. Narayan. Okay, this is a humorous novel and his first set of writing this novel, Swami and Friends. In this novel, these characters are coming. W.T. Srinivasan. Srinivasan is Swami's father. He was a lawyer. Okay, then Lakshmi is Swami's mother. She was homemaker. Then Swami's grandmother is there in this story. Swami's grandfather, he sub-magistrate, late grandfather, he was sub-magistrate ಆಗಿರ್ತಾರೆ ಅವರು. So Subbu, yes, Swami's little brother name Subbu. Okay, here Swaminathan known as Swami. Here he is our hero in this lesson. Overall through the novel, he is a hero. Swaminathan, known as Swami, is short form. Swami, in the overall throughout the novel, her story, we are known as Swami. He is our hero. Come on, let's know how this Swami became a hero overnight. See, in the first para, for Swami, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face
with a tiger. See here, for Swami, his father was telling, event took an unexpected turn. Father looked over the newspaper he was reading. Swami's father was reading a newspaper. So that time Swami was sitting there only in the hall. Okay, yes, his father was telling him, Swami, listen to this news. News has been received about the bravery of a village lad. See, this is a story about bravery of a village lad. Okay, this is village lad, ಒಂದು ಧೈರ್ಯವಂತ ವಿಲೇಜ್ ಲ್ಯಾಡ್ನ ಕತೆ ಇದೆ ಇಲ್ಲಿ. ಧೈರ್ಯವಂತ ಹುಡುಗನ ಕತೆ ನೋಡಿಲ್ಲಿ. While returning home by the jungle path, came face to face with the tiger. ಓಕೆ, ಅವನು ಯಾವಾಗ ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ಟೈಗರ್ ಜೊತೆ ಹೆದರು ಬದಲಾಗ್ತಾನೆ. ಆವಾಗ ನಡೆದಂಥ ಒಂದು ಕತೆ ನೋಡಿಲಿ ಅಂತ ಹೇಳ್ತಿದ್ದಾರೆ ಫಾರ್ ಸ್ವಾಮಿ. The paragraph described the fight the boy had with the tiger and his fight up the tree where he stayed off a day till some people came that way and killed the tiger. The paragraph described the fight of the boy. ನೋಡಿ, ಆ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂದರೆ, ಒಬ್ಬ ಹುಡುಗ ವಿತ್ ಅ ಟೈಗರ್, ಫೈಟ್ ವಿತ್ ಅ ಟೈಗರ್, ಈಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ he stayed half a day. ಅವನು ಆ ಟೈಗರಿಂದ ತಪ್ಪಿಸ್ಕೊಂಡು ಮರ ಹತ್ತಿ ಆಫ್ ಅ ಡೇ, ಇಡೀ ಅರ್ಧ ದಿನ ಪೀಪಲ್, ಯಾರಾದರೂ ಸಮ್ ಪೀಪಲ್ ಬಂದು ಅವನನ್ನು ಸೇವ್ ಮಾಡೋವರೆಗೂ ಕೂಡ ಅವನು ಮರದ ಮೇಲೆ ಕೂತಿದ್ದಂಥ ಕತೆ ಇಲ್ಲಿದೆ ನೋಡು. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದಟ್? ಸ್ವಾಮಿ, ಇದಕ್ಕೆ ನೀನೇನು ಹೇಳ್ತೀಯಾ ಅಂತ ಫಾದರ್ ಕೇಳ್ತಾರೆ. ಸ್ವಾಮಿ said, I think he must have been a very strong and grow up person, not a boy at all. How could a boy fight a tiger? Yes, Swami's doubt here. See, ಅವ್ರು ಹೇಳ್ತಾನೆ, I think he must have been a very strong and grow up person. ಅವರು ಒಬ್ಬ ಸ್ಟ್ರಾಂಗ್ ಆಗಿರೋ ಗ್ರೋ ಅಪ್ ಪರ್ಸನ್ ಇರಬೇಕು. ಈ ನಾಟ್ ಅ ಬಾಯ್, ಅವರು ಹುಡುಗ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಎ ಟೈಗರ್ ಅಂತ ಹೇಳಿ ಸ್ವಾಮಿ ಫಾದರ್ನ ಕೇಳ್ತಾನೆ. ಓಕೆ, ಯು ಥಿಂಕ್ ಯು ಆರ್ ವೈಸರ್ ದನ್ ನ್ಯೂಸ್ ಪೇಪರ್? ಫಾದರ್ ಸ್ನೀಡ್. A man may have the strength of an elephant and yet be a coward, where another may have the strength of a straw, but if he has courage, he can do anything. Courage is everything. Strength and age are not important ಅಂತ ಹೇಳ್ತಾರೆ. ಫಾದರ್ ಹೇಳ್ತಿದ್ದಾರೆ ನೋಡಿಲಿ, ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್? ನೀನು ನ್ಯೂಸ್ ಪೇಪರ್ಗಿಂತನೂ ಬುದ್ಧಿವಂತನಾ? A man may have the strength of an elephant and it be a coward. ಒಬ್ಬ ಮನುಷ್ಯ ಎಲಿಫ್ಯಾಂಟ್ ಅಷ್ಟು ಶಕ್ತಿ ಇದ್ರೂ ಕವರ್ಡ್ ಆಗಿದ್ರೆ, ಕವರ್ಡ್ ಮೀನ್ಸ್ ಹೇಡಿ ಪುಕ್ಲ, ಹೆದರ್ಕೋತಾ ಇದ್ರೆ, ವೇರ್ ಹ್ಯಾಸ್ ದ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್, ಹೆದರ್ಕೋತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅದರ ಬದಲು ಸ್ಟ್ರೆಂತ್ ಆಫ್ ಅ ಸ್ಟ್ರಾ, ಅವನು ಒಬ್ಬ ಕಡ್ಡಿ ಥರ ಇದ್ರೂ ಕೂಡ, ಹುಲ್ಲು ಸತ್ತೆ ಥರ ಇದ್ರೂ ಕೂಡ, ಬಟ್ ಈ ಹ್ಯಾಸ್ ಕರೇಜ್, ಅವನಿಗೆ ಧೈರ್ಯ ಅನ್ನೋದಿದ್ರೆ, ಈ ಕ್ಯಾನ್ ಡೂ ಎನಿಥಿಂಗ್, ಅವನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಸಿ, ದಿಸ್ ಇಸ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಓಕೆ, ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್, ಕರೇಜ್ ಇಸ್ ಎವ್ರಿಥಿಂಗ್. ಕರೇಜ್ ಮೀನ್ಸ್ ಧೈರ್ಯ. ಎಸ್, courage is everything. Strength and age are not important. ಮುಖ್ಯ ಆಗೋದಿಲ್ಲ strength and age. Yes, Swami disputed the theory. How can it be, father? Suppose I have all the courage, what could I do if a tiger should attack me? ಸೊ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ, ಅವನು ಹೇಳಿದ್ದಕ್ಕೆ ವಾದ ಮಾಡ್ತಾನೆ. ಅಪ್ಪ ಹೇಳಿದ್ದಕ್ಕೆ, ಅಪ್ಪ ಹೌ ಕ್ಯಾನ್ ಇಟ್ ಬಿ ಫಾದರ್, ಹೇಗಾಗುತ್ತೆ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನಗೆ ತುಂಬ ಧೈರ್ಯ ಇದೆ ಅಂದ್ಕೊಳ್ಳಿ. ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಟೈಗರ್ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಏನು ಮಾಡಲಿಕ್ಕಾಗತ್ತೆ? ಸೊ ಆ ಥರ
ಕೇಳ್ತಾ ಇದ್ದಾನೆ. ಸ್ವಾಮಿ ಡಿಸ್ಪ್ಯೂಟೆಡ್ ವಿತ್ ಹಿಸ್ ಫಾದರ್, ವಾದ ಮಾಡ್ತಾ ಇದ್ದಾನೆ. ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಸ್ವಾಮಿಸ್ ಫಾದರ್ ಹೇಳ್ತಾರೆ, ಲೀವ್ ಅಲೋನ್ ಸ್ಟ್ರೆಂತ್, ಬಿಡು ಸ್ಟ್ರೆಂತ್ ಬಗ್ಗೆ ಬಿಡು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಸ್ಟ್ರೆಂತ್ ಬೇಡ, ನಿನಗೆ ಧೈರ್ಯ ಇದೆಯಾ? ಪ್ರೂವ್ ಮಾಡ್ತೀಯಾ? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಾದರೆ ಏನು ಮಾಡ್ಬೇಕು ನೀನು? ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೀನೊಬ್ಬನೇ ಇವತ್ತು ನನ್ನ ಆಫೀಸ್ ರೂಮಲ್ಲಿ ಮಲ್ಕೊ ನೋಡೋಣ, ನಿನ್ನ ಕರೇಜನ್ನು ತೋರಿಸು ಅಂತ ಹೇಳಿದ್ರು. ಇನ್ ದ ಥರ್ಡ್ ಪ್ಯಾರಾಗ್ರಾಫ್, a frightful proposition, Swami thought. He had always slept beside his granny in the passage, and any change in this arrangement kept him trembling and awake all night. He hoped at first that father was only joking. He mumbled weakly, yes, and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." See, in the third paragraph, a frightful proposition. ಸ್ವಾಮಿ ಥಾಟ್, ಅವನಿಗೇನಿಸ್ತು, ಅಪ್ಪ ಹೇಳಿದ್ರಲ್ಲ ಇವತ್ತು ನೈಟ್ ನೀನು ನನ್ನ ಆಫೀಸ್ ಮಲ್ಗು, ನಿನ್ನ ಕರೇಜನ್ನು ಪ್ರೂವ್ ಮಾಡು ಅಂತ. ದಟ್ ಈಸ್ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ದ ಸ್ವಾಮಿ. ವಾಟ್ ಇಸ್ ದಟ್? ಹೆದರಿಕೆ ಹುಟ್ಟಿಸುವಂಥ ಒಂದು ಸಲಹೆ ಆಗಿತ್ತು, ಸಜೆಷನ್ ಆಗಿತ್ತು. ಓಕೆ, ಪ್ರಪೋಸಿಷನ್ ಮೀನ್ಸ್ ಸಜೆಷನ್. ಈ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್, ಬಿಕಾಸ್ ವೈ, ಯಾಕಾಗಿತ್ತು ಅವನಿಗೆ ಅಂದರೆ, ಈ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಯಾವಾಗಲೂ ನಾವು ಅವ್ರ ಅಜ್ಜಿ ಜೊತೆ, ಗ್ರ್ಯಾನಿ ಮೀನ್ಸ್ ಗ್ರ್ಯಾಂಡ್ ಮದರ್. ಓಕೆ, ಸ್ಲೆಪ್ಟ್, ಮಲಗ್ತಾ ಇದ್ದ. ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಅವನಿಗೆ ಇದು ಭಯ ಹುಟ್ಟಿಸುವಂತೆ ಇತ್ತು. ಅಯ್ಯಪ್ಪ, ಇನ್ನು ಮಲ್ಕೊಳ್ಳಿಕ್ಕೆ ಆಗುತ್ತಾ ನಾನು ಒಬ್ಬನೇ ಅಂತ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್, ಇಡೀ ರಾತ್ರಿ ಎಚ್ಚರವಾಗಿರ್ಬೇಕಾಗತ್ತೆ. ಸೊ ಟ್ರೆಂಬ್ಲಿಂಗ್, ನಡಗಬೇಕು, ಭಯದಿಂದ ನಡಗಬೇಕಾಗತ್ತೆ. ಹಿ ಹೋಪ್ಡ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಅವನು ಅನ್ಕೊಂಡ ಅಪ್ಪ ವಾಸ್ ಜೋಕಿಂಗ್ ಅಟ್ ಮೀ ಅಂತ ಅನ್ಕೋತಾನೆ ಅವನು. ಬಟ್ ಹಿ ಮಂಬಲ್ಡ್ ವೀಕ್ಲಿ. ಸೊ ಜೋಕ್ ಅನ್ಕೊಂಡು ಅವನು ಏನು ಹೇಳ್ತಾನೆ? ಮಂಬಲ್ಡ್ ಮೀನ್ಸ್ ತಡಬಡಾಯಿಸ್ಕೊಂಡು ಹೇಳೋದು, ಸ್ಪಷ್ಟವಾಗಿ ಮಾತಾಡೋದು. ಮಂಬಲ್ಡ್, ಎಸ್ ಲೈಕ್ ದಿಸ್, ಎಸ್, ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಆಗ ಏನು ಮಾಡ್ತಾನೆ? ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಮೀನ್ಸ್ ವಾಟ್ ಯು ನೋ? ಚೇಂಜ್ ದ ಸಬ್ಜೆಕ್ಟ್ ಅಂದರೆ ವಿಷಯ ಬದಲಾಯಿಸೋದು, ಮಾತು ಬದಲಾಯಿಸೋದು ಅಂತೀವಲ್ಲ, ಲೈಕ್ ದಟ್. ಆಗ ಅಪ್ಪಂಗೆ ಏನು ಹೇಳ್ತಾನೆ ಅವನು? ಪಾಪ, ಈ ಸೆಡ್ ವೆರಿ ಲೌಡ್ಲಿ, ಜೋರಾಗಿ ಮಾತು ಬದಲಾಯಿಸ್ಕೊಂಡು ಹೇಳ್ತಾನೆ. ಎಂಥೂಸಿಯಾಸಮ್, ಇವನು ಉತ್ಸಾಹದಿಂದ, ವೆರಿ ಎಂಥೂಸಿಯಾಸಮ್ ಮೀನ್ಸ್ ಉತ್ಸಾಹ, ಇವನು ಇಂಟ್ರೆಸ್ಟಿಂಗ್ಲಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇರ್ತಾನೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಇಯರ್ ಆಫ್ಟರ್. ನಾವು ಕ್ರಿಕೆಟ್ ಕ್ಲಬ್ಗೆ ಹೋಗಿದ್ವಿ ನಾವು ಫ್ರೆಂಡ್ಸ್ ಎಲ್ಲ, ಅಲ್ಲಿ ನ್ಯೂ ಬ್ಯಾಟ್ಸ್ ಆ್ಯಂಡ್ ನ್ಯೂ ಬಾಲ್ಸ್ ಎಲ್ಲ ಬೈ ಮಾಡಿದ್ವಿ. ಸೊ ಅದನ್ನು ಕ್ಯಾಪ್ಟನ್ ನಿಮಗೆ ಹೇಳಕ್ಕೆ ಹೇಳಿದ್ರು ಅಂತ ಹೇಳಿ. ಸೊ ಚೇಂಜ್ ದ ಟಾಪಿಕ್, ಓಕೆ, ಚೇಂಜ್ ದ ಸಬ್ಜೆಕ್ಟ್. ಅಪ್ಪನನ್ನು ಬದಲಾಯಿಸೋದಕ್ಕೆ, ಅವ್ರ ಮಾತನ್ನು ಮರೆಸೋದಕ್ಕೆ ಅವನು ಚೇಂಜ್ ದ ಸಬ್ಜೆಕ್ಟ್, ಆ ವಿಷಯವನ್ನು ಹೇಳ್ತಾನೆ. ನೆಕ್ಸ್ಟ್ ಇನ್ ಫೋರ್ತ್ ಪ್ಯಾರಾ, we will see about that later. We will see about that later, Father cut him. You must sleep alone hereafter. Swami realized that the matter had gone beyond his control. From a challenge, it had become a command. He knew his father's tenacity at such moments. See, here ಹೇಳ್ತಾ ಇದ್ದಾರಪ್ಪ, we will see about that later. ಹಾಂ ಅದನ್ನೆಲ್ಲ ಆಮೇಲೆ ನೋಡೋಣ, ನಿನ್ನ ಕಥೆನೆಲ್ಲ ಇಲ್ಲಿ ಹೇಳಬೇಡ ಪುರಾಣ ಅಂತೀವಲ್ವಾ. ಫಾದರ್ ಕಟ್ಟಿನ್ ಅಂದ್ರೆ ಏನಂದರೆ ಮಧ್ಯ ಪ್ರವೇಶ ಮಾಡಿ ಅದನ್ನು ಕಟ್ ಮಾಡೋದು, ಹೇಳ್ತಾ ಇರೋ ವಿಚಾರನ ಅರ್ಧಕ್ಕೆ ಕಟ್ ಮಾಡೋದು, ಇಂಟರಪ್ಟ್ ಮಾಡೋದು. ಓಕೆ, ಮಧ್ಯ ಪ್ರವೇಶ ಮಾಡೋದು ಅಂತೀವಲ್ಲ. ಸೊ ದಟ್ ಈಸ್ ಕಟ್ ಮಾಡಿ ಏನು ಹೇಳ್ತಾರೆ? ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಒಬ್ಬನೇ ಮಲ್ಕೋಬೇಕು. ಸ್ವಾಮಿ ರಿಯಲೈಸ್ಡ್, ಆಗ ಗೊತ್ತಾಯ್ತು ಅವನಿಗೆ, ಅಪ್ಪ ಮ್ಯಾಟರ್ ಹ್ಯಾಡ್ ಗೋನ್ ಬಿಹೈಂಡ್ ಹಿಸ್ ಕಂಟ್ರೋಲ್. ಓಹೋ, ಇದು ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ.
ಅಂತ ಬಿಹೈಂಡ್ ಈಸ್ ಕಂಟ್ರೋಲ್, ನನ್ನ ಕಂಟ್ರೋಲಲ್ಲಿ ಇಲ್ಲ ಇದು ಅಂತ ಅವನಿಗೆ ಆವಾಗ ಗೊತ್ತಾಗುತ್ತೆ. ಅ ಚಾಲೆಂಜ್, ದಿಸ್ ಇಸ್ ಅ ಚಾಲೆಂಜ್ ಬೈ ಈಸ್ ಫಾದರ್, ಅ ಕಮ್ಯಾಂಡ್ ಬಿಕಮ್ ಅ ಕಮ್ಯಾಂಡ್. ಇದೇನಾಗ್ತಾ ಇದೆ, ಇದು ಅಪ್ಪ ನನಗೆ ಕಮ್ಯಾಂಡ್ ಮಾಡ್ತಿದ್ದಾರೆ, ಮಾಡಲೇಬೇಕಾಗುತ್ತಿದ್ನ ಅಂತ ಅವನಿಗೆ ಅವಾಗ ರಿಯಲೈಸ್ ಆಗುತ್ತೆ. ಈ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಮೀನ್ಸ್ ಡಿಟರ್ಮಿನೇಷನ್, ನಿರ್ಧಾರ. ಅವರ ಡಿಟರ್ಮಿನೇಷನ್, ಅವನಿಗೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಪ್ಪ. ಟೆನಾಸಿಟಿ ಮೀನ್ಸ್ ಡಿಟರ್ಮಿನೇಷನ್, ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅವನಿಗಾಗ ಗೊತ್ತಾಗುತ್ತೆ. ಇನ್ ದ 5th ಪ್ಯಾರಾ, ಫ್ರಮ್ ದ 1st of next month I will sleep alone, father. No, you must do it now. It is disgraceful sleeping beside granny or mother like a baby. You are in the second farm and I don't like the way you are being brought up, he said, and looked at his wife who was rocking the cradle. Why do you look at me while you say it? She asked. I hardly know anything about the boy. Yes. ಆಗ ನೋಡಿ, ಹಿಯರ್ ಫ್ರಮ್ ದ 1st of the next month ಅವನು ಅಪ್ಪನ ಕೇಳ್ಕೊತಾ ಇದ್ದಾನೆ, ಎಕ್ಸ್ಕ್ಯೂಸಸ್ನ ಹೇಳ್ತಾ ಇದ್ದಾನೆ, ನೆಪಗಳನ್ನು. ಎಕ್ಸ್ಕ್ಯೂಸಸ್ ಮೀನ್ಸ್ ನೆಪಗಳು. ವಾಟ್ ಆರ್ ದೋಸ್? ಫ್ರಮ್ ದ 1st of the next month, ನಾವೇನಾದರೂ ಹೇಳಿದ್ರೆ ಹೇಳ್ತೀವಲ್ಲ, ಓ ಆಮೇಲೆ ಮಾಡ್ತೀನಿ, ಟುಮಾರೋ ಐ ವಿಲ್ ಡೂ, ನೆಕ್ಸ್ಟ್ ಮಂತ್ ಐ ವಿಲ್ ಡೂ, ನೆಕ್ಸ್ಟ್ ವೀಕ್ ಐ ವಿಲ್ ಡೂ, ಲೈಕ್ ದಿಸ್. ಅವನೇನು ಹೇಳ್ದ, ನೆಕ್ಸ್ಟ್ ಮಂತ್ ಮೊದಲನೇ ದಿನನೇ ನಾನು ಮಲ್ಕೋತೀನಪ್ಪ, ಇವಾಗ ಬೇಡ ಅಂತ ಹೇಳಿ ಹೇಳ್ತಾನೆ. ಸೊ ನಾವು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಲ್ಲ, ಸೊ ಏನು, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ. ಆ ರೀತಿ ಅವನು ಆ ಕ್ಷಣಕ್ಕೆ ನೆಕ್ಸ್ಟ್ ಮಂತಿಂದ ನಾನು ಮಲ್ಕೋತೀನಿ ಅಂತ ಹೇಳ್ತಾನೆ. ಐ ವಿಲ್ ಸ್ಲೀಪ್ ಅಲೋನ್ ಫಾದರ್, ನೆಕ್ಸ್ಟ್ ಮಂತಿಂದ ಒಬ್ಬನೇ ಮಲಗ್ತೀನಿ. ಸ್ವಾಮಿ ಸೆಡ್ ದಿಸ್. ನೋ, ಯು ಮಸ್ಟ್ ಡೂ ಇಟ್ ನಾವ್. ನೀನು ಈಗಲೇ ಆ ಕೆಲಸ ಮಾಡಬೇಕು, ಆಗಲ್ಲ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಅ ಮದರ್ ಲೈಕ್ ಅ ಬೇಬಿ. ನೋಡು, ಇದು ಚೆನ್ನಾಗಿಲ್ಲ. ದಿಸ್ ಇಸ್ ಡಿಸ್ಗ್ರೇಸ್ಫುಲ್ ಮೀನ್ಸ್ ಶೇಮ್ಫುಲ್. ನಿಮಗೆ ಇದು ಶೇಮ್ಫುಲ್. ಇದು ಅಮ್ಮನ ಜೊತೆ ಅಥವಾ ಅಜ್ಜಿ ಜೊತೆ ಮಲ್ಕೋತಿಯಲ್ಲ ಬೇಬಿ ಥರ, ಅದಕ್ಕೆ ಶೇಮ್ಫುಲ್. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನೀಗ ಸೆಕೆಂಡ್ ಫಾರ್ಮ್ ಮೀನ್ಸ್ ಇನ್ ದ ಬ್ರಿಟಿಷ್ ಟೈಮಲ್ಲಿ ಸೆಕೆಂಡ್ ಫಾರ್ಮ್ ಅಂದರೆ 7th ಸ್ಟ್ಯಾಂಡರ್ಡ್. ಓಕೆ ಚಿಲ್ಡ್ರನ್, 7th ಸ್ಟ್ಯಾಂಡರ್ಡ್ ಆಗಿದೆಯಾ ನೀನೀಗ. ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ಇದು ಇಷ್ಟ ಆಗಲ್ಲ ನಿನಗೆ ಈ ರೀತಿ ಅಜ್ಜಿ ಜೊತೆ ಅಮ್ಮನ ಜೊತೆ ಬೇಬಿ ಥರ ಮಲ್ಕೊಳ್ಳೋದು. he said and looked at his wife. ಆಗಂತ ಅವರ ವೈಫ್ ಕಡೆ ಸ್ವಾಮೀಸ್ ಫಾದರ್ ನೋಡ್ತಾನೆ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ನೋಡು, ತೊಟ್ಲು ತೂಗಿ ಇನ್ನು ಮಗು ಥರ, ಹೇಳೆ ಮಗು ಥರ ನೀನು ಮಾಡಿದ್ಯಾ ಅವನ್ನ ಅನ್ನೋ ರೀತಿಲಿ ಅವನ ವೈಫ್ ಕಡೆ ಅವನು ನೋಡ್ತಾನೆ. ಓಕೆ, ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್. ಆವಾಗ ಅಮ್ಮ ಹೇಳ್ತಾರೆ, ಸ್ವಾಮೀಸ್ ಮದರ್ ಹೇಳ್ತಾರೆ, ಯಾಕೆ ನೀವು ನನ್ನನ್ನು ಹಾಗೆ ನೋಡ್ತೀರಾ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅವ್ರ ಕಡೆ ನೋಡ್ತಾರೆ. ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್ ಅಂತ ಹೇಳಿ. ಐ ಹಾರ್ಡ್ಲಿ ನಾವ್ ಎನಿಥಿಂಗ್ ಅಬೌಟ್ ದ ಬಾಯ್. ಗೊತ್ತು ಅವನು ಯಾಕೆ ಹಿಂಗಾಗಿದ್ದಾನೆ ಅಂತ ಹೇಳ್ತಾರೆ ಅಮ್ಮ. ನೋ ಐ ಡೋಂಟ್ ಮೀನ್ ಯು ಸೆಟ್ ಫಾದರ್. ಆಗ ಪಾಪ ಹೇಳ್ತಾರೆ, ನೋ ನೀನೇ ನಿನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ನೀನೇನು ಹಾಗೆ ಮಾಡಿಲ್ಲ ಅನ್ನೋ ರೀತಿಲಿ ಪಾಪ ಸ್ವಾಮಿ ಮದರ್ಗೆ ಹೇಳ್ತಾರೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ spoiling him, tell her so and don't look at me, she said and turned away. See, ಅವ್ರು ಏನು ಹೇಳ್ತಾರೆ ಅಮ್ಮ, ಇಫ್ ಯು ಮೀನ್ ಯುವರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್. ನೋಡು, ನಿಮ್ಮಮ್ಮ ನೀವು ಅವನನ್ನೆಲ್ಲ ಹಾಳು ಮಾಡ್ತಾ ಇರೋದು. ಟೆಲ್ ಹರ್ ಸೊ, ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳಿ ಸ್ವಾಮೀಸ್ ಫಾದರ್ಗೆ ಹೇಳ್ತಾರೆ. ಡೋಂಟ್ ಲುಕ್ ಅಟ್ ಮೀ, ನನ್ನನ್ನೆಲ್ಲ ಹಾಗೆ ನೋಡಕ್ಕೆ ಹೋಗಬೇಡಿ ನೀವು. ಓಕೆ, ಶಿ ಸೆಡ್ ಟರ್ನ್ಡ್ ಅವೇ ಹಂಗಂತ ಹೇಳಿ ಹೊರಟೋಗ್ತಾರೆ. ದೆನ್ ಇನ್ ದ next 6th para, Swami's father sat gloomily gazing at newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulations to silence his granny, but that good lady saw nothing. So Swami threw himself on his bed and pulled the blanket over his face. ಸೊ ನೋಡಿಲಿ, ಸ್ವಾಮೀಸ್ ಫಾದರ್ ಮತ್ತೆ ಏನು ಮಾಡಿದ್ರು, ನ್ಯೂಸ್ ಪೇಪರನ್ನು ನೋಡ್ಕೊಂಡು ಕೂತ್ಕೊಂಡ್ರು. ಓಕೆ, ತೊಡೆ ಮೇಲೆ ನ್ಯೂಸ್ ಪೇಪರ್ ಇಟ್ಕೊಂಡು ನೋಡ್ತಾ ಇದ್ರು. ಅಟ್ ದಟ್ ಟೈಮ್ ಸ್ವಾಮಿ ಏನು ಮಾಡ್ದ, ರೋಸ್ ಸೈಲೆಂಟ್ಲಿ
ಮೆಲ್ಲಗೆದ್ದು ಟಿಪ್ ಟಾಪ್ಡ್ ಈಸ್ ಬೆಡ್ ಇನ್ ದ ಪ್ಯಾಸೇಜ್. ಮೆಲ್ಲಗೆ ಟಿಪ್ ಟಾಪ್ಡ್ ಅಂದರೆ ತುದಿಗಾಲಲ್ಲಿ ನಡ್ಕೊಂಡು ಹೋಗೋದು. ಓಕೆ, ತುದಿಗಾಲಲ್ಲಿ ಮೆಲ್ಲಗೆ ಸೌಂಡ್ ಆಗದೆ ಇರೋ ರೀತಿ ನಡ್ಕೊಂಡು ಅವನು ಬೆಡ್ ಕಡೆಗೆ ಹೊಟ್ಟೋಗ್ತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಗ್ರ್ಯಾನಿ ಆಲ್ರೆಡಿ ಕೂತಿರ್ತಾರೆ ಬೆಡ್ ಮೇಲೆ. ಸಿ ದಿಸ್, ಓಕೆ, ಆ್ಯಂಡ್ ರಿಮಾರ್ಕ್ಡ್, ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಡೋಂಟ್ ಯು ವಾಂಟ್ ಟು ಹಿಯರ್ ಹರ್ ಸ್ಟೋರಿ ಅಂತ ಹೇಳ್ತಾರೆ. ಅಮ್ಮ ಏನು ಹೇಳ್ತಿದ್ದಾರೆ, ಗ್ರ್ಯಾಂಡ್ ಮದರ್ ಏನು ಹೇಳ್ತಿದ್ದಾರೆ, ಹೇ ಯಾಕೋ ಇವತ್ತು ನಿನ್ನ ಕಥೆನ ಕೇಳೋದಿಲ್ವಾ? ಓಕೆ, ನಿದ್ದೆ ಬರ್ತಾ ಇಲ್ವಾ? ಆರ್ ಯು ಆಲ್ರೆಡಿ ಸ್ಲೀಪಿ? ಮಲ್ಕೊಳಕ್ಕೆ ಹೋಗ್ತಾ ಇದೆಯಾ ಆಲ್ರೆಡಿ? ಕತೆ ಬೇಡವಾ ನಿನಗೆ? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ಕತೆ ಕೇಳಲ್ವಾ ನೀನು ಇವತ್ತು? ಯಾರು ಹೇಳೋದಿದು? ಸೊ ಇದನ್ನು ಗ್ರ್ಯಾನಿ ಹೇಳೋದು. ಓಕೆ, ದೆನ್ ಸ್ವಾಮಿ ಮೇಡ್ ವೈಲ್ಡ್ gesticulations to silent his granny. ಆಗ ಸ್ವಾಮಿ ಏನು ಮಾಡ್ತಾನೆ, ಸಿ ದಿಸ್ ಗೆಸ್ಟಿಕ್ಯುಲೇಷನ್, ಅವನೇನು ಮಾಡ್ತಾನೆ, ಸನ್ನೆ ಮಾಡ್ತಾನೆ, ಶ್, ಡೋಂಟ್ ಸೇ ಎನಿಥಿಂಗ್ ಲೈಕ್ ದಿಸ್. ಜೋರಾಗಿ ಹೇಳ್ಬೇಡ, ಡೋಂಟ್ ಸೇ ಲೌಡ್ಲಿ, ಕೀಪ್ ಸೈಲೆನ್ಸ್ ಲೈಕ್ ದಿಸ್. ಗೆಸ್ಟರ್ಸ್ನ ತೋರಿಸ್ತಾನೆ ಅವನು, ಸನ್ನೆ ಮಾಡ್ತಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್ ಸೊ ಸ್ವಾಮಿ ಥ್ರೀವ್ ಹಿಮ್ಸೆಲ್ಫ್. ಅವಳು ಏನು ನೋಡಲ್ಲ, ಗಮನಿಸಲ್ಲ ಅವನೇನು ಹೇಳ್ತಾ ಇದ್ದಾನೆ ಸ್ವಾಮಿ ಅಂತ ಹೇಳಿ. ಬಟ್ ಅವನೇನು ಮಾಡ್ತಾನೆ, ಅವನ ಬ್ಲ್ಯಾಂಕೆಟನ್ನು ಹೇಳ್ಕೊಂಡು ಫೇಸ್ ಮೇಲೆ ಒದ್ಕೊಂಡು ಮಲಗಿಬಿಡ್ತಾನೆ. ದೆನ್ ಇನ್ 7th ಪ್ಯಾರಾ, ಗ್ರ್ಯಾನಿ ಸೆಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಸ್ವಾಮಿ ಲರ್ನ್ಡ್ ಓವರ್ ಆ್ಯಂಡ್ ವಿಸ್ಪರ್ಡ್. ಓಕೆ, Please shut up, Granny. Don't talk to me and don't let anyone can me, even if the house is on fire. If I don't sleep at once, perhaps I shall die. He turned over and curled and snored under the blanket till he found his blanket pulled away. In the 7th para, children, Granny ಹೇಳ್ತಾರೆ, Granny said, don't cover your face. Are you really very sleepy? ಯಾಕೋ ಸ್ವಾಮಿ ಮುಖ ಎಲ್ಲ ಮುಚ್ಕೊಂಡು ಮಲ್ಕೋತಾ ಇದೆಯಾ? ಡೋಂಟ್ ಕವರ್ ಯುವರ್ ಫೇಸ್. ನಿಜವಾಗ್ಲೂ ತುಂಬ ನಿದ್ದೆ ಬಂದ್ಬಿಟ್ಟಿದ್ಯಾ ನಿನಗಿವತ್ತು? ಕರೆ ಕೇಳಲ್ವಾ ಅಂತ ಕೇಳ್ತಾರೆ. ಆಗ ಸ್ವಾಮಿ ಹೇಳ್ತಾನೆ, ವಿಸ್ಪರ್ಡ್ ಮೀನ್ಸ್ ಮೆಲ್ಲಗೆ, ಗುಸುಗುಟ್ಟೋದು, ಮೆಲ್ಲಗೆ ಹೇಳ್ತಾನೆ. ಪಿಸಿ ಅಂತ ಹೇಳ್ತೀವಲ್ಲ ಏನಾದರೂ ಇದ್ದರೆ ಆ ರೀತಿ. ವಿಸ್ಪರ್ಡ್ ಮೀನ್ಸ್ ಉಸುಗುಟ್ಟೋದು, ಮೆಲ್ಲಗೆ ಹೇಳೋದು. ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ. ಸುಮ್ಮನೆ ಇರು ಗ್ರ್ಯಾನಿ, ಏನೂ ಮಾತಾಡಿಸ್ಬೇಡ. ಡೋಂಟ್ ಟಾಕ್ ಮೀ, ಡೋಂಟ್ ಲೆಟ್ ಎನಿವನ್ ಕಾಲ್ ಮೀ. ನೋಡು, ನನಗೆ ಯಾರಾದರೂ ಕರೆದ್ರೂ ಏನು ಕೇಳಬೇಡ, ಎದ್ದೇಳಿಸ್ಬೇಡ ನನ್ನ. ಈವನ್ ಇಫ್ ದ ಹೌಸ್ ಇಸ್ ಅನ್ ಮನೆಗೆ ಬೆಂಕಿ ಹಚ್ಕೊಂಡ್ರು ನನ್ನನ್ನು ಹೇಳಿಸ್ಬೇಡ ಅಂತ ಮೆಲ್ಲಗೆ ಅಜ್ಜಿಗೆ ಹೇಳ್ತಾನೆ. ಓಕೆ, ಎಸ್ ಸಿ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಲ್ ಡೈ. ಅಯ್ಯಪ್ಪ, ನಾನೇನಾದರೂ ಅಲ್ಲೋಗಿ ಮಲ್ಕೊಂಡ್ಬಿಟ್ರೆ, ಈ ಥರ ಗೊಣಕ್ಕೊಂಡು ಮೆಲ್ಲಗೆ ಹೇಳ್ಕೊಂಡು ಮಲ್ಕೋತಾನೆ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಮೆಲ್ಲಗೆ ಗೊಣಕ್ಕೊಂಡು ಮಲ್ಕೋತಾನೆ. ಈ ಟರ್ನ್ ಓವರ್ ಆ್ಯಂಡ್ ಕರ್ಡ್ ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್. ಅವನು ತನ್ನ ಕರ್ಡ್ ಅಂದರೆ ಸುತ್ತಕೊಂಡು, ನಾವೇನಾದರೂ ಭಯ ಆದಾಗ, ಏನಾದರೂ ಹೆದರಿಕೆ ಆದಾಗ ಸುತ್ತಕೊಂಡು ಮಲ್ಕೋತೀವಿ ನೋಡಿ, ಮಲ್ಕೊಂಡಿದ್ದಾನೆ ನೋಡಿ, ಕಾಲು ಕೈಯೆಲ್ಲ ಒಂದು ಕಡೆ ಮಾಡಿಕೊಂಡು ಲೈಕ್ ದಿಟ್ ಸುತ್ತಕೊಂಡು ಕರ್ಲ್ಡ್ ಮಾಡಿಕೊಂಡು ಕೈ ಕಾಲೆಲ್ಲ ಒಂದು ಕಡೆ ಮಾಡಿಕೊಂಡು, ಸ್ನೋಡ್ ಮೀನ್ಸ್ ಗೊರಕೆ ಹೊಡ್ಕೊಂಡು ಮಲ್ಕೊಂಡ ಲೈಕ್ ದಿಸ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹಿಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಪೂರ್ತಿ ಕವರ್ ಮಾಡಿಕೊಂಡು ಮಲ್ಕೋತಾನೆ, ನಿದ್ದೆ ಬಂದಿರೋ ಥರ ಡ್ರಾಮಾ ಮಾಡಿಕೊಂಡು. ಓಕೆ, ಇನ್ ದ 8th para, presently his father came and stood over him. Swami, get up, he said. He looked like an apparition in the semi-darkness of the passage. Which was lit by a cone of light from the hall. Swami stirred and groaned as if in sleep. Father said, "Get up, Swami," Granny pleaded. "Why do you disturb him?" Yes, in the 8th para, presently his father, ಅಪ್ಪ ಬಂದರು. ಓಕೆ, ಕೇಮ್ ಅಂಡ್ ಸ್ಟುಡ್ ಓವರ್, ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮುಚ್ಕೊಂಡು ಮಲ್ಕೊಟ್ಕೊಂಡಿರ್ತಾನಲ್ಲ ಬ್ಲ್ಯಾಂಕೆಟ್ನ, ಹೇಳಿದ್ರು ಫುಲ್ಡ್ ಓವರ್. ಅವ್ನು ಹೇಳಿದ ಬ್ಲ್ಯಾಂಕೆಟ್ ನೋಡಿ, ಇಲ್ಲಿ ಫುಲ್ಡ್ ಅವೇ. ಅವ್ನು ಬ್ಲ್ಯಾಂಕೆಟ್ನ ಹೇಳಿರ್ತಾರೆ ಯಾರು? ಫಾದರ್. ಎಸ್ಗೆ ಹೇಳ್ತಾರೆ, ಸ್ವಾಮಿ ಗೆಟ್ ಅಪ್. ಕೋಪ ಬಂದಿದೆ ಈಗ ಅವ್ರಿಗೆ. ಎಸ್, ಈ ಸ್ಯಾಡ್ ಹಿ ಲುಕ್ಡ್ ಹಿಸ್. ಆವಾಗ ಹೇಗೆ ಕಾಣಿಸ್ತಿದ್ದಾರೆ ಸ್ವಾಮಿಸ್ ಫಾದರ್ ಅಂದರೆ ಲೈಕ್ ಅ apparition means ghost.
ಆ ಲೈಟ್ ಬೆಳಕಲ್ಲಿ, ಲೈಟ್ ಡಾರ್ಕ್ ಸೆಮಿ ಡಾರ್ಕ್ನೆಸ್ ಮೀನ್ಸ್ ಸ್ವಲ್ಪನೇ ಬೆಳಕು ಬರ್ತಾ ಇತ್ತು. ನೈಟ್ ಅಲ್ವಾ, ಅದು ರಾತ್ರಿ ಅಲ್ವಾ. ಸೊ ಅಲ್ಲಿ ಕಿಟಕಿ ಕಡೆಯಿಂದ ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲಿಂದ ಕಿಟಕಿ ಕಡೆಯಿಂದ ಬೆಳಕು ಬರ್ತಾ ಇರುತ್ತೆ. ಸೊ ಆ ಲೈಟ್ ಬೆಳಕಲ್ಲಿ ಸೆಮಿ ಡಾರ್ಕ್ನೆಸ್, ಸ್ವಲ್ಪ ಕತ್ಲೆ, ಅವನಿಗೆ ಅವ್ರ ಪಪ್ಪ ಹೇಗೆ ಕಾಣ್ತಿದ್ದಾರೆ ಬೈದಲ್ಲಿ, ಆ್ಯಪರಿಷನ್, ಗೋಸ್ಟ್ ಮೀನ್ಸ್ ದೆವ್ವ, ಗೋಸ್ಟ್ ಥರ ಅವನಿಗೆ ಕಾಣಿಸ್ತಾ ಇದ್ದಾರೆ. ಸ್ವಾಮಿ ಸ್ಟಿರ್ಡ್ ಆ್ಯಂಡ್ ಗ್ರೋನ್ಡ್ ಆ್ಯಸ್ ಇಫ್ ಇನ್ ಸ್ಲೀಪ್. ಫಾದರ್ ಸ್ಯಾಡ್. ಅವನು ಮತ್ತೆ ನಾಟಕ ನಿದ್ದೆ ಬಂದಿರೋರ ಥರ ಆಡ್ತಾ ಇರ್ತಾನೆ. ಆಗ ಅಪ್ಪ ಹೇಳ್ತಾರೆ ಗೆಟ್ ಅಪ್ ಸ್ವಾಮಿ, ಮತ್ತೆ ಅವನ್ನ ಗದರಿಸ್ತಾರೆ, ಎದೇಳು ಸ್ವಾಮಿ ಅಂತೇಳಿ. ಆವಾಗ ಗ್ರ್ಯಾನಿ ಪ್ಲೀಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್, ಯಾಕೆ ಅವನಿಗೆ ತೊಂದರೆ ಕೊಡ್ತಿದ್ಯಾ, ಮಲ್ಕೊಳ್ಳಿ ಬಿಡು ಅಂತ ಅಪ್ಪ ಅವ್ರ ಮದರ್ ಗ್ರ್ಯಾನಿ ಫಾದರ್ಗೆ ಹೇಳ್ತಾರೆ. ಇನ್ ದ 9th ಪ್ಯಾರಾ, ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ 3rd time and Swami got up. Father rolled up his bed, took it under his arm and said, come with me. Swami looked at Granny, hesitated for a moment, and followed his father into the office room. On the way, he threw a look of appeal at his mother and she said, why do you take him to the office room? He can sleep in the hall, I think. Yes. ಏನಾಗುತ್ತೆ, ಮತ್ತೆ ಹೇಳಿದ್ರು ಅಪ್ಪ ಗೆಟ್ ಅಪ್ ಸ್ವಾಮಿ. ಸೊ ದ ಫಾದರ್ 3rd time, 3ನೇ ಸರಿ ಇದು ಅಪ್ಪ ಹೇಳ್ತಾ ಇರೋದಕ್ಕೆ. ಸ್ವಾಮಿ ಗಾಟ್ ಅಪ್, ಫಾದರ್ ರೋಲ್ಡ್ ಅಪ್ ಹೀಸ್ ಬೆಡ್. ಅವನು ಎದ್ದು ಕೂತ್ಕೊಂಡ ತಕ್ಷಣ, ಗೆಡಕ್ ಬಂದ ತಕ್ಷಣ ಎದ್ದು ಪಟ್ ಅಂತ ಕೂತ್ಕೋತಾನೆ. ಆವಾಗ ಅಪ್ಪ ಅವನನ್ನು ಎತ್ಕೊಂಡೋಗಿ ಏನು ಮಾಡ್ತಾರೆ, ಬೆಡ್ಡಿಂದ ಟುಕ್ ಹೀಟ್ ಅಂಡರ್ ಹಿಸ್ ಆರ್ಮ್, ಅವನ ಕೈಗಳಿಂದ ಅವನನ್ನು ಎತ್ಕೊಂಡು ಕೆಳಗಡೆ ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ಕಮ್ ವಿತ್ ಮೀ, ಬಾ ನನ್ನ ಜೊತೆ ಅಂತ ಹೇಳಿದ್ರು. ಅವ್ನು ಎತ್ತದೆ ಕೆಳಗಡೆ ಬಿಟ್ಟು ಕಮ್ ವಿತ್ ಮೀ ಅಂತಾರೆ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ. ಆಗ ಸ್ವಾಮಿ ಏನು ಮಾಡ್ತಾನೆ, ಅಲ್ಲೇ ಇದ್ದಂಥ ಅಮ್ಮನ ಗ್ರ್ಯಾಂಡ್ ಮನ ತಿರ್ಕೊಂಡು ನೋಡ್ತಾ ಇರ್ತಾನೆ. ಹೆಸಿಟೇಟೆಡ್ ಅಂದರೆ ಅವನ ಹಿಂದೆ ಮುಂದೆ ನೋಡೋದು, ಆಯಿತಾ. ಗ್ರ್ಯಾನಿ, ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್, ಹೋಗ್ಲೋ ಬೇಡವೋ ಅಂತ ಹೇಳಿ ಅಪ್ಪನ ಕೈಯಿಂದ ಕಿತ್ಕೊಳ್ಳೋ ಥರ ಮಾಡ್ತಾ, ಹೆಸಿಟೇಟೆಡ್ ಮಾಡ್ತಾ ಅವನೇನು ಹೇಳ್ತಾನೆ, ನೋಡ್ತಾ ಇರ್ತಾನೆ ಗ್ರ್ಯಾನಿನ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಹಾಗೆ ಅಪ್ಪನ ಜೊತೆ ಹಿಂದಿಂದೆ ಹೋಗ್ತಾನೆ ಆಫೀಸ್ ರೂಮ್ಗೆ. ಆನ್ ದ ವೇ ಹಿ ಥ್ರೀವ್ ಅ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್ ಆ್ಯಂಡ್ ಶೀ ಸ್ಯಾಡ್. ಆನ್ ದ ವೇ, ದಾರಿಲಿ ಹೋಗ್ತಾ ಅಮ್ಮ ಕೂಡ ಅಲ್ಲಿ ಆಫೀಸ್ ರೂಮ್ಗೆ ಹೋಗ್ತಾ ಇರಬೇಕಾದ್ರೆ ಅಮ್ಮ ಕೂಡ ಅಲ್ಲೇ ಇರ್ತಾರೆ. ಸ್ವಾಮೀಸ್ ಮದರ್ ಆಗ ಹೇಳ್ತಾರೆ, ವೈ ಡು ಯು ಲುಕ್ ಹಿಮ್ ಟು ದ ಆಫೀಸ್ ರೂಮ್, ಯಾಕೆ ಅವನನ್ನು ಆಫೀಸ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್, ಬಿಡಿ ಹಾಲಲ್ಲೇ ಮಲ್ಕೋತಾನೆ ಬಿಡಿ ಅಂತ ಸ್ವಾಮೀಸ್ ಮದರ್ ಹೇಳ್ತಾರೆ. ಐ ಡೋಂಟ್ ಥಿಂಕ್ ಸೋ, ಫಾದರ್ ಸೆಡ್, ಆ್ಯಂಡ್ ಸ್ವಾಮಿ ಸ್ಲಂಗ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಸೊ ಹಾಗಲ್ಲ, ಸುಮ್ಮನೆ ಇರು ನೀನು ಅಂತ ಹೇಳಿ ಫಾದರ್ ಏನು ಮಾಡ್ತಾರೆ, ಸ್ವಾಮಿನ ಕರ್ಕೊಂಡು ಹೋಗ್ತಾರೆ. ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ಅಂದರೆ ಅವನು ಸೈಲೆಂಟಾಗಿ ಅಪ್ಪನ ಜೊತೆ ಹೋಗ್ತಾ ಇರ್ತಾನೆ. ಸ್ಲಂಕ್ ಅಂತಂದರೆ ಮೂಡ್ ಸಮ್ವೇರ್ ಕ್ವಿಕ್ಲಿ ಆ್ಯಂಡ್ ಸೀಕ್ರೆಟ್ಲಿ, ಮೆಲ್ಲಗೆ ತಲೆ ಬಗ್ಗಿಸ್ಕೊಂಡು ಅಪ್ಪನ ಜೊತೆ ಹೊಟ್ಟೋಗ್ತಾನೆ. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. Your office room is very dark and there may be scorpions behind your labours. There are no scorpions, little fellow. Sleep on the bench if you like. ಓಕೆ, ಅಪ್ಪ ಹೇಳ್ತಾರೆ, ಅವನು ಹೇಳ್ತಾನೆ ಸ್ವಾಮಿ, ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್, ನಾನು ಹಾಲಲ್ಲೇ ಮಲ್ಕೋತೀನಿ ಪ್ಲೀಸ್. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡರ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನಿಮ್ಮ ಆಫೀಸ್ ರೂಮ್ ತುಂಬ ಡರ್ಟಿ ಆಗಿದೆ, ಜೊತೆಗೆ ಅಲ್ಲಿ ಏನಿದೆ, ಮೆನಿ ಕಾರ್ಪಿಯನ್ಸ್ ಆರ್ ದೇರ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಸೊ ಹಿ ವಾಸ್ ಅ ಲಾಯರ್. ನೋ, ಸ್ವಾಮೀಸ್ ಫಾದರ್ ಅವ್ರ ಆಫೀಸ್ ರೂಮಲ್ಲಿ ಲಾ ಬುಕ್ಸ್ ಎಲ್ಲ ಇರುತ್ತಲ್ವಾ, ಸೊ ನಿಮ್ಮ ಅಲ್ಲೆಲ್ಲ ಸ್ಕಾರ್ಪಿಯನ್ಸ್ ಎಲ್ಲ ಇರುತ್ತೆ, ನಾನಲ್ಲಿ ಮಲ್ಕೊಳ್ಳಲ್ಲ ಅಂತ ಹೇಳ್ತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಲಿಟಲ್ ಫೆಲೋ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೋಡು, ಬೆಂಚ್ ಮೇಲೆ ಮಲ್ಕೋ ಸುಮ್ಮನೆ, ಯಾವ ಸ್ಕಾರ್ಪಿಯನೂ ಇರಲ್ಲ ಅಂತ ಅಪ್ಪ ರೇಗ್ಬಿಡ್ತಾರೆ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಅಟ್ಲೀಸ್ಟ್ ಒಂದು ಲ್ಯಾಂಪ್ ಆದರೂ ಹಚ್ತೀರಾ, ದೀಪನಾದರೂ ಹಚ್ತೀರಾ, ನನಗೆ ರೂಮಲ್ಲಿ ಕತ್ಲೆಯಲ್ಲಿ ಭಯ ಆಗುತ್ತೆ ಅಂತ ಕೇಳ್ತಾನೆ. ಸೊ ನೋ, ಯು ಮಸ್ಟ್ ಲರ್ನ್ ನಾಟ್ ಅ ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಇಟ್ ಈಸ್ ಓನ್ಲಿ ಅ ಕ್ವೆಶನ್ ಆಫ್ ಹ್ಯಾಬಿಟ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೋ 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 ನೋ,
ದೀಪ ಎಲ್ಲ ಹಚ್ಚಕ್ಕಾಗಲ್ಲ. ನೀನು ಡಾರ್ಕ್ನೆಸ್ಸಲ್ಲಿ ಭಯ ಪಡೋದನ್ನ ಬಿಡಬೇಕು. ಓಕೆ, ಸೊ ದಟ್ಸ್ ವೈ ನೀನು ಹಾಗೆ ಮಲ್ಕೋ, ಗುಡ್ ಹ್ಯಾಬಿಟ್ಸ್ನ ನೀವು ಬೆಳೆಸ್ಕೋಬೇಕು, ಕತ್ಲಲ್ಲೇ ಮಲಗಬೇಕು ನೀನು ಅಂತ ಅಪ್ಪ ಹೇಳಿಬಿಡ್ತಾರೆ, ಗದರಿ ಬಿಡ್ತಾರೆ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಆಗ ಮತ್ತೆ ಕೇಳ್ತಾನೆ ಥರ್ಡ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಅಟ್ಲೀಸ್ಟ್ ಬಾಗ್ಲಾದರೂ ಓಪನ್ ಬಿಡ್ತೀರಾ ಅಂತ ಕೇಳ್ತಾನೆ. ಆಫೀಸ್ ರೂಮ್ದು ಓಪನ್ ಆಗಿಡ್ತೀರಾ ಅಂತ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಅಟ್ ನೈಟ್. ಇಫ್ ಯು ಡೂ ಇಟ್, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಓಕೆ ಆಯಿತು, ಬಾಗಿಲು ತೆಗೆದಿರ್ತೀನಿ, ಆದರೆ ನೀನೇನಾದರೂ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್. ನೋಡಿ, ನೀನೇನಾದರೂ ಎದ್ದು ರೋಲ್ ಅಪ್ ಯುವರ್ ಬೆಡ್ ಅಂದರೆ ನೀನೇನಾದರೂ ಎದ್ದು ಮಧ್ಯರಾತ್ರಿಲಿ ಎದ್ದು ಅಜ್ಜಿದ ಹತ್ರ ಹೋದರೆ ಏನು ಮಾಡ್ತೀನಿ ನಾನು? ಇಫ್ ಯು ಡೂ ಇಟ್, ಹಂಗೇನಾದರೂ ಮಾಡಿದ್ರೆ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ವಾಟ್ ಇಸ್ ದಟ್? ಲಾಫಿಂಗ್ ಸ್ಟಾಕ್ ಅಂತಂತಂದರೆ ನಗೆ ಪಾಟ್ಲು. ನಿಮ್ಮ ಸ್ಕೂಲಲ್ಲಿ ಹೋಗಿ ನಿನ್ನ ಲಾಫಿಂಗ್ ಸ್ಟಾಕ್ ಮಾಡೋದು ಅಂದರೆ ನಗೆ ಪಾಟ್ಲು ಮಾಡಿಬಿಡ್ತೀನಿ. ನೀನು ಈ ಕತೆನೆಲ್ಲ ಎದುರ್ಕೋತಾರ ಕತೆನೆಲ್ಲ ಹೋಗಿ ನಿಮ್ಮ ಸ್ಕೂಲಲ್ಲಿ ಹೇಳ್ಬಿಡ್ತೀನಿ ನಾನು ಅಂತ ಅಪ್ಪ ಅವನಿಗೆ ಹೆದರಿಸ್ತಾರೆ. ದಿಸ್ ಈಸ್ ದ ಸ್ಟೋರಿ ಅಬೌಟ್ ಸ್ವಾಮಿ. ಇನ್ ದಿಸ್ ಟುಡೇ ವಿ ವಿಲ್ ಕಂಟಿನ್ಯೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಏನಾಗುತ್ತೆ, ಅವನು ಹೇಗೆ ಮಲ್ಕೋತಾನೆ, ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ ಸ್ಟೂಡೆಂಟ್ಸ್, see in your textbook on the page number 5 and 6 and 7, you go to answer these questions, share your responses, check your understanding in that column. You can answer the question answers. Before that, you should read twice this all 7 paras. Okay, all 9 paras you should read twice. Okay, then you can give answer for these questions. Then come to the page number 10th. There have homophones. See, homophones are there. Homophones. You should answer for these dashes. Homophones are words that sound the same but have different meaning and different spelling. Those are called homophones. ನಾನು ಇದನ್ನ ವಿಡಿಯೋನ ನಿಮಗೆ ಬೇರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. homophones ಬಗ್ಗೆ ಅಲ್ಲಿ ಡೀಟೈಲ್ ಆಗಿ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ಯು ಡೂ ದಿಸ್ ಎಕ್ಸಸೈಸ್ ಪೇಜ್ ನಂಬರ್ 10. ಓಕೆ, ಟಾಸ್ಕ್ 1 and task 2. Task 1 and task 2, you should write the answers. Then you will practice in page number 11 speak well column, speaking skill. This one language function is refusing invitation. You should practice the dialogues between headmaster and Swami. You should practice with your friends or siblings. Okay, then yes, that's what you will practice until we will meet in the next video, continuous video. That's until then you will practice these question and answers and speaking skill through conversation between Swami and headmaster, and one more conversation, Vasun Jahir. Okay, in the page number 12th. Okay, keep smile, enjoy the learning. Bye bye. Thank you for watching.